ಒಂದು ತಾಯಿ ಇದ್ಲು. ತಾಯಿ ಒಂದು ಸಣ್ಣ ಮಗುವಿಗೆ ಒಬ್ಬ ಮನ್ಯಾಗ ಕೆಲಸ ಮಾಡೋ ಹೆಣ್ಮಗಳಿದ್ಲು. ಆ ಕೆಲಸ ಮಾಡೋ ಹೆಣ್ಮಗಳಿಗೆ ಒಂದು 3ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ತಿತ್ತು ಮಗು. LKG UKG ಅನ್ಕೊಳ್ಳಿ, LKG UKG ಓದ್ತಿತ್ತು. ಆ ಮಗುವಿಗೆ ಮನ್ಯಾಗ ಆಯ ಅಂತಿರಲ್ಲ, ಕೆಲಸ ಮಾಡೋ ಹೆಣ್ಮಗಳ ಕೈಯಾಗ ಕೊಟ್ಟು ತಾನು ಆಫೀಸ್ಗೆ ಹೋಗಿ ಕೆಲ್ಸಕ್ಕೆ ಹೋಗ್ತಿದ್ಲು. ಹೋಗುವಾಗ ಅದೇನು ಮನ್ಯಾಗಿಂದ ಬಂಗಾರ ಬೆಳ್ಳಿ ರೊಕ್ಕದ ರೂಮ್ ಇರ್ತೈತಲ್ಲ, ಟ್ರಿಜರಿ, ಆ ರೂಮ್ ಕಿಲಿ ಹಾಕ್ಕೊಂಡು ಚಾವಿ ತನ್ನ ಹತ್ರ ಇಟ್ಕೊಂಡು ಮಗನ್ನ ಈ ಆಯಾನ ಕೈಯಾಗ ಕೊಟ್ಟು ಹೋಗ್ತಿತ್ತು. 1 ತಿಂಗಳು 2 ತಿಂಗಳು ನೋಡ್ತು ಮಗ. ಅವ್ರವ್ವ ಆ ರೂಮಿನ ಚಾವಿ ತೆಗೆಯೋದು, ಎಲ್ಲ ಸಾಮಾನು ಒಳಗಿಡೋದು, ಕೀಲಿ ಹಾಕೋದು, ಚಾವಿ ತನ್ನ ಕಡೆ ಇಟ್ಕೊಳ್ಳೋದು, ಈ ಹುಡುಗನ ಈಕೆ ಕೈಯಾಗ ಕೊಟ್ಟು ಹೋಗೋದು. ಒಂದು ದಿವ್ಸ ಕೇಳ್ತಾ ಹೋಗು, ಅಲ್ಲೇವ ಅದು ಎಲ್ಲ ರೂಮ್ ಕೀಲಿ ಹಾಕಿ ಚಾವಿ ನಿನ್ನ ಕಡೆ ಇಟ್ಕೊಂಡು ಹೋಗ್ತಿಲ್ಲ, ಯಾಕ? ಆ ಆಯನ ಕೈಯಾಗ ಯಾಕೆ ಕೊಡಬಾರ್ದು? ಅವಾಗ ಅವ್ರವ್ವ ಹೇಳಿದ್ಲಂತೆ, ಯಪ್ಪ ಅದ್ರೊಳಗೆ ಭಾಳ ಕಿಮ್ಮತ್ತಿನ ಸಾಮಾನು ಇರ್ತಾವ, ಮತ್ತು ನಿನ್ನ ದೃಷ್ಟಿಯಲ್ಲಿ ಅವು ಅಷ್ಟ ಕಿಮ್ಮತ್ತಿನ ಸಾಮಾನೇನು, ಮತ್ತು ನನಗೆ ಯಾಕೆ ಆಯನ ಕೈಯಾಗ ಕೊಟ್ಟು ಹೋಗಿ, ನಾ ಏನು ಕಿಮ್ಮತ್ತ ಇಲ್ಲ ನಿನಗ? ಅಂದ್ರೆ ವಸ್ತುಗಳನ್ನು ನಾವು ಪ್ರೀತಿಸ್ತೀವಿ ಅಷ್ಟೇ, ವಸ್ತುಗಳನ್ನು ಪ್ರೀತಿಸುವುದು ಕಲ್ತೀವಿ. ವಸ್ತುಗಳಿರೋದು ಬಳಸಾಕ, ಜನ ಇರೋದು ಪ್ರೀತಿಸಾಕ ಅನ್ನೋದು ತಿಳ್ಕೋಬೇಕ ಮನುಷ್ಯ ಅಷ್ಟೇ. ಇದನ್ನು ಅದಕ್ಕೆ ಮನುಷ್ಯ ಆರೋಗ್ಯವಾಗಿರುವುದನ್ನು ಕಲಿಬೇಕಲ್ಲ. ಏನು ದುಡ್ಡು ಗಳಿಸ್ಯಾನ, ಗಳಿಸ್ಕೋಂತ ದುಡ್ಡು ಗಳಿಸಕ್ಕೆ ಆರೋಗ್ಯ ಕೆಡಿಸ್ಕೊಂಡಾನ. ಆರೋಗ್ಯ ಕೆಡಿಸ್ಕೊಂಡು ಡಾಕ್ಟರ್ ಹತ್ರ ಹೋಗ್ಯಾನ. ಅವ್ರ ಡಾಕ್ಟರ್ ಒಟ್ಟ 25 ಲಕ್ಷ ರೂಪಾಯಿ ಬಿಲ್ ಮಾಡಿದ್ರು, ಏನು ಗಳಿಸ್ಯಾನಲ್ಲ ಅಷ್ಟು ದವಾಖಾನೆಗಿಟ್ಟು ಬರೋದಷ್ಟ. ಮತ್ತು ಕಷ್ಟಪಟ್ಟು ಗಳಿಸುವುದಕ್ಕಾಗಿ ಆರೋಗ್ಯ ಕಳ್ಕೊಳ್ಳೋದು, ಗಳಿಸಿದ ಮೇಲೆ ಆರೋಗ್ಯ ಸುಧಾರಿಸೋದಕ್ಕೆ ಗಳಿಸಿದ್ದೆಲ್ಲ ದವಾಖಾನೆಗಿಡೋದಷ್ಟ. ಒಬ್ಬ ತತ್ವಜ್ಞಾನಿ ಒಂದು ಸುಂದರ ಮಾತು ಬರೀತಾನೆ, ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್, ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್, ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ ಅಂತ. ನಿನ್ನ ಮಕ್ಕಳಿಗೆ ಶ್ರೀಮಂತರು ಹೆಂಗಾಗಬೇಕು ಅಂತ ಕಲಿಸಕ್ಕೆ ಹೋಗಬೇಡ, ನಿನ್ನ ಮಕ್ಕಳಿಗೆ ಶ್ರೀಮಂತರಾಗುವುದನ್ನು ಕಲಿಸಬೇಡ, ನಿನ್ನ ಮಕ್ಕಳಿಗೆ ಆರೋಗ್ಯದಿಂದ ಸಂತೋಷದಿಂದ ಇರುವುದನ್ನು ಮೊದಲು ಕಲಿಸು. ಮಕ್ಕಳಿಗೆ ನೀಟ್ ಎಕ್ಸಾಮ್ ಬರ್ಸೋದು ಮುಖ್ಯ ಅಲ್ಲ, ಅವ್ರು ನೀಟ್ ಬದುಕಬೇಕು ಹಂಗ ಕಲಿಸೋದು ಬಹಳ ಮುಖ್ಯ ಐತೆ. ಅದು ಬಹಳ ಮುಖ್ಯ. ಅವು ನೀಟ್ ಬರೆಯೋ ಮಕ್ಕಳ ಪರಿಸ್ಥಿತಿನ ನೋಡ್ಬಾರ್ದು, ಜೊಯ್ಯಾಗಿರ್ತಾವ ಪೂರ. ಅವ್ರ ತಾಯಿ ಫೋನ್ ಮಾಡಿದ್ಲಂದ್ರೆ ವಾರಕ್ಕೊಮ್ಮೆ ಆಕಿ ಏನು ಅವ್ರವ್ವ ಈಗ 3 ಲಕ್ಷ ಕೊಟ್ಟು ಹಚ್ಚಿವ ನಿನಗ ಅಂತ ಹುಡುಗಿಗೆ ಹೇಳದ. ಅದು ಟೆಸ್ಟ್, ಆಕಿ ಆರಾಮದಿಲ್ಲ ಅಂತ ಕೇಳೋಲ್ಲ, ಟೆಸ್ಟ್ನಾಗ ಎಷ್ಟು ಬಿದ್ದಾವ ನಿನಗ? ಅವು ಹೆಣ್ಮಕ್ಳು ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡಿರ್ತಾವ. ಗಂಡ್ಮಕ್ಳು ಕೇಳಿ ಪಾಸ್ ಆದ್ರಾತು, ಇರ್ಲಿಲ್ಲ ಅಂದ್ರೆ ಇನ್ನೊಂದು 5 ವರ್ಷಕ್ಕೆ ಕಟ್ಟದ್ರಾತು, ಏನೈತೆ ಅಂತಿರ್ತಾರ. ಅಂದ್ರೆ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ಏನು ಆರೋಗ್ಯ ಅಂದ್ರೆ ಏನು? ಆರೋಗ್ಯ ಅಂದ್ರ ನನ್ನ ದೇಹ ನನಗೆ ಹಿತ ಕೊಡ್ತಿರ್ಬೇಕು, ಅದು ಆರೋಗ್ಯ. ಆರೋಗ್ಯ ಅಂದ್ರೆ ನನ್ನ ಕಣ್ಣ, ನನ್ನ ಕೈಯ, ನನ್ನ ಕಾಲ, ನನ್ನ ಮನಸ್ಸ, ನನ್ನ ದೇಹ, ನನ್ನ ಹೊಟ್ಟೆ ನನಗೆಲ್ಲ ಹಿತ ಅನಿಸ್ತಿರ್ಬೇಕು, ಸುಖ ಕೊಡ್ತಿರ್ಬೇಕು. ಈಗ ನೀವು ನೋಡ್ರಿ, ಪ್ರವಚನಕ್ಕೆ ಬಂದ್ರಿ, ದಿವಸ ಜಲ್ದಿ ಬರೋರು ಇವತ್ತೊಂದು ಸ್ವಲ್ಪ ಲೇಟ್ ಆಗಿ ಬಂದ್ರಿ ಅಂತ ತಿಳ್ಕೊಡ್ರಿ. ಕುರ್ಚಿ ಸಿಗಲಿಲ್ಲ ನಿಮಗೆ ಹಿಂದೆ ಕೂಡಾಕ ಕುರ್ಚಿ ಸಿಗಲಿಲ್ಲ. ನೆಲಕ್ಕೆ ಕುಂದಿರ್ಬೇಕಂದ್ರೆ ಕಾಲ ಮಡ್ಸಕ್ ಆಗೋದಿಲ್ಲ, ನಿಂತರ ಕಾಲು ನೋವಾಕ. ಅಂದ್ರೆ ನಮಗೆ ನಮ್ಮ ದೇಹ ಸಾಥ್ ಕೊಡವಲ್ದಂತ, ನಮ್ಮದು ಆರೋಗ್ಯ ನಮಗೆ ಅನುಕೂಲ ಆಗುವಲ್ದು. ಅಂದ್ರೆ ಆರೋಗ್ಯ, ದೇಹ ಗಟ್ಟಿ ಮುಟ್ಟಿಯಾಗಿರ್ಬೇಕು, ಇದು ಆರೋಗ್ಯದ ಮೊದಲ ಲಕ್ಷಣ. ನೀವು ಅನ್ಬಹುದು, ಆ ಬರೇ ಆರೋಗ್ಯ ಗಟ್ಟಿ ಇತ್ತಂದ್ರೆ ಮುಗಿತಲ್ರಿ, ಮತ್ತು ಅವ ಆರೋಗ್ಯ ಚಲೋ ಇದ್ದಂಗನು ಅಂತ. ಅಲ್ಲ, ದೇಹ ಗಟ್ಟಿರ್ತೈತಿ. ಹುಡುಗರು ಅಂತಿರ್ತಾವಿಲ್ಲ, ನಾವು ದಿವಸ ಜಿಮ್ಮಿಗೆ ಹೋಗಿ ಬರ್ತೀವ್ರಿ ಅಂತಿರ್ತಾರೆ. ಹುಡುಗರ್ನ ಕೇಳ್ರಿ ನೀವು, ಐ ಆಮ್ ಹೆಲ್ದಿ, ಐ ಗೋ ಟು ಜಿಮ್ ಎವ್ರಿ ಡೇ ವಿದೌಟ್ ಫೇಲ್ ಅಂತಿರ್ತಾರೆ ಹುಡುಗರು. ಅಲ್ಲ, ಜಿಮ್ಮಿಗೆ ಹೋಗಿ ಬಂದವ್ರು ಅಷ್ಟ ಗಟ್ಟಿರ್ತಾರ, ಬೆಳಿಗ್ಗೆ ಎದ್ದು ಜಮೀನಿಗೆ ಹೋಗಿ ಬರೋ ರೈತರು ಅವ್ರಕಿನ್ನ ಗಟ್ಟಿರ್ತಾರೆ, ಬರೀ ಜಿಮ್ಮಿಗೆ ಹೋದವ್ರ ಗಟ್ಟಿರ್ತಾರಂತ ಏನೈತಿ? ಅಂದ್ರೆ ನಮಗ ಅನಿಸ್ತಿರ್ತೈತಿ ಜಿಮ್ಮಿಗೆ ಹೋದವ್ರು ಗಟ್ಟಿರ್ತಾರ, ದೇಹ ಗಟ್ಟಿರ್ತೈತಿ. ಬರೇ ದೇಹ ಆರೋಗ್ಯವಾಗಿದ್ರೆ ಅಷ್ಟೇ ಆರೋಗ್ಯವಂತ ಅನ್ನೋದಿಲ್ಲ ಅವನಿಗೆ. ಈಗ ಒಬ್ಬ ಹುಚ್ಚಿರ್ತಾನ, ಅವ 8-10 ಮಂದಿಗೆ ಹೊಡಿತಿರ್ತಾನ. ಅಂದ್ರೆ ದೇಹದಷ್ಟು ಪುಷ್ಟವಾಗಿರ್ತೈತಿ, ಅದು ಮನಸ್ಸು ಸ್ವಸ್ಥ ಇರೋದಿಲ್ಲ. ಅಂದ್ರೆ ದೇಹ ಮನಸ್ಸು ಎರಡೂ ಸರಿಯಾಗಿರ್ಬೇಕು.
ಮತ್ತು ದೇಹ ಮನಸ್ಸು ಎರಡೂ ಚಲೋ ಐತಿ, ಕರೆಕ್ಟ್ ಐತಿ, ಏನೂ ತೊಂದರೆ ಇಲ್ಲ, ಏನು ರಾಗ ಇಲ್ಲ, ದ್ವೇಷ ಇಲ್ಲ, ಉದ್ವಿಗ್ನತೆ ಇಲ್ಲ, ಚಿಂತೆ ಇಲ್ಲ. ಈಗ ಒಂದೇನೋ ಸಣ್ಣದು ಬ್ಲಡ್ ಕ್ಲಾಟ್ ಆಗಿರ್ತೈತಿ ಬ್ರೈನ್ಯಾಗ, ಬ್ಲಡ್ ಕ್ಲಾಟ್ ಆಗಿ ಕೋಮಾಕ್ ಹೋಗಿರ್ತಾನ, ಅವ ಆರೋಗ್ಯ ಗಟ್ಟಿರ್ತೈತಿ, ಮಸ್ತ್ ಇರ್ತೈತಿ, ಮನಸ್ಸಿನಾಗ ಏನೂ ಭಾವನೆ ಇರೋದಿಲ್ಲ, ಮತ್ತು ಅವನು ಆರೋಗ್ಯವಂತನ್ರಿ ಹಂಗಿದ್ರ ಅನ್ಬಹುದು. ದೇಹ ಚಲೋ ಇರಬೇಕು, ಮನಸ್ಸು ಚಲೋ ಇರಬೇಕು, ಉತ್ಸಾಹ ಇರ್ಬೇಕು, ಮನುಷ್ಯಾಗ ಊರ್ಜಾ ಇರ್ಬೇಕು, ಶಕ್ತಿ ಇರಬೇಕು, ಚೈತನ್ಯ ಇರಬೇಕು. ದೇಹ ಚಲೋ ಇರಬೇಕು, ಮನಸ್ಸು ಚಲೋ ಇರಬೇಕು, ಆತ್ಮ ಆನಂದವಾಗಿರ್ಬೇಕು, ಊರ್ಜಾ ಶಕ್ತಿ ಚೈತನ್ಯ ಉತ್ಸಾಹ ಇರ್ಬೇಕು. ತಾಯಂದಿರು ನೋಡ್ರಿ, ನೀವು ಎಲ್ಲಿಗೆರೆ ಹೊರಗೊಂಡ್ರ ಅವ್ರು ಎಷ್ಟು ಚಂದ ಮುಖ ತಕ್ಕೊಂಡು, ಬಟ್ಟೆ ಹಾಕ್ಕೊಂಡು, ದಂಡೆ ಹಾಕ್ಕೊಂಡು ಎಷ್ಟು ಚಂದ ಹೋಗ್ತಿರ್ತಾರೆ. ಇವ ಹೊರಗೆ ಹೊಂಟ್ನಂದ್ರೆ ಹಂಗ ಲುಂಗಿ ಮೇಲೆನ ಹೊರಗೆ ಹೋಗ್ತಾನೆ. ಅಲ್ಲೋ ಅವ್ರು ನೋಡಿ ನಿಮ್ಮ ಹೆಣ್ಮಕ್ಳು ಪಾಪ ಅವ್ರು ಎಷ್ಟು ಚಂದ ನೀಟಾಗಿ ಹೋಗ್ತಾರ, ನೀ ಯಾಕೆ ಹಿಂಗೆ ನಮ್ಮನ್ಯಾರು ನೋಡ್ತಾರ ಬಿಡ್ರಿ, ಹಿಂಗ ನಮ್ಮದಿತ್ತು ಅಷ್ಟು ಅಂದ್ರ ಉತ್ಸಾಹ ಇರ್ಬೇಕಂತ. ಒಬ್ಬ ಆರೋಗ್ಯವಂತ ಅಂತ ಯಾರಿಗನ್ನೋದು ಅಂದ್ರ ದೇಹ, ಮನಸ್ಸು, ಆತ್ಮ ಇವು ಮೂರೂ ಪ್ರಸನ್ನವಾಗಿದ್ರೆ ಅವನಿಗೆ ಆರೋಗ್ಯವಂತ ಅಂತ ಕರಿಬೇಕು ಅಂತ ಆಯುರ್ವೇದದ ಆಚಾರ್ಯರಂತಾರ. ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ತಿತ್ಯಭಿಧೀಯತೆ. ಸ್ವಸ್ಥ 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 ಇದರ ಅರ್ಥ ಏನು ಅಂದ್ರ ದೇಹದಿಂದ ಆರೋಗ್ಯ ಇರಬೇಕು, ಮನದಿಂದ ಆರೋಗ್ಯ ಇರಬೇಕು, ಆತ್ಮ ಪ್ರಸನ್ನತ, ದೇಹ ಪ್ರಸನ್ನತ, ಮನ ಪ್ರಸನ್ನತ, ಆತ್ಮ ಪ್ರಸನ್ನತ. ಈ ಸ್ಲೋಗನ್ ಕೇಳಿರಿಲ್ ನೀವು, ಸ್ಲೋಗನ್ ಫಿಟ್ ಇಂಡಿಯಾ ಅಂತ, ಕೇಂದ್ರ ಸರ್ಕಾರಗಳ ಫಿಟ್ ಇಂಡಿಯಾ ಅಂತಾರ ನೋಡ್ರಿ. ಫಿಟ್ ಇಂಡಿಯಾ ಅಂದ್ರೆ ಏನು? ಫಿಟ್ ಇಂಡಿಯಾ ವಿಚ್ ಮೀನ್ಸ್ ಹಾರ್ಡ್ನೆಸ್ ಇನ್ ದ ಬಾಡಿ, ಶಾರ್ಪ್ನೆಸ್ ಇನ್ ದ ಮೈಂಡ್, ಸಾಫ್ಟ್ನೆಸ್ ಇನ್ ದ ಹಾರ್ಟ್. ಇದು ಫಿಟ್ ಇಂಡಿಯಾ. ಇದು ದೇಹ ಸದೃಢವಾಗಿರ್ಬೇಕು. ಹಿಂದಕ್ಕೆ ಅಂತಿದ್ರಿಲ್ಲ ಹುಡುಗರಿಗೆ, ತಮ್ಮ ಹುಡುಗರಂದ್ರೆ ಹೆಂಗಿರ್ಬೇಕು, ಗುದ್ದಿದ್ರ ಭೂಮಿ ಗುದ್ದಿದ್ರ ನೀರು ಬರ್ಬೇಕಂತ. ಈಗೆಲ್ಲಿ ನೀರು ಭೂಮಿಯಾಗ ಕಣ್ಣಾಗ ಬರ್ತಾವ ಅಷ್ಟೇ. ದೇಹ ಸದೃಢ ಗಟ್ಟಿ ಮುಟ್ಟಿಯಾಗಿರಬೇಕು. ಮನಸ್ಸು ಏನ ಹೆಚ್ಚು ಕಡಿಮೆ ಸೋಲು ಗೆಲುವುಗಳು ಬಂದ್ರ ಸಹಿಸುವ ತಾಳ್ಮೆ ಇರಬೇಕು. ಇನ್ನೊಬ್ಬರ ಕಷ್ಟ ಕಂಡು ಕಣ್ಣೀರು ಒರೆಸುವ ಕನಿಕರದ ಹೃದಯ ಇರಬೇಕು. ಅಂಥವನಿಗೆ ಆರೋಗ್ಯವಂತ ಅಂತ ಕರೀತಾರ. ಇದು ಫಿಟ್ ಇಂಡಿಯಾ. ಇದು ಇವನಿಗೆ ಆರೋಗ್ಯವಂತ ಅಂತ ಕರೀತಾರೆ. ಅದಕ್ಕೆ ಮೊದಲು ಏನಿರಬೇಕು ಅಂದ್ರೆ ಆರೋಗ್ಯ ಮುಖ್ಯ ಅಲ್ಲ, ದೇಹದ ಆರೋಗ್ಯ ಬಹಳ ಮುಖ್ಯ. ಮನುಷ್ಯನ ದೇಹ ಇದು ಎಷ್ಟು ಅದ್ಭುತವಾಗಿರುವಂಥ ದೇಹ ನೋಡಿ. ಅಲ್ಲಮ ಪ್ರಭು ಇದಕ್ಕೆ ಅದ್ಭುತ ಅಂತ ಕರೆದ ಈ ದೇಹಕ್ಕ. ಯಾಕೆ ಅದ್ಭುತ ಅಂದ್ರೆ ಭೂತವ ಕೂಡಿ ಅದ್ಭುತವಾಯಿತು. ಈ ದೇಹ ತಯಾರಾಗಿದ್ದು ಪಂಚ ಮಹಾಭೂತಗಳು, ಮಣ್ಣು, ನೀರು, ಗಾಳಿ, ಬೆಳಕು, ಬಯಲು, ಇದರಿಂದ ತಯಾರಾಗೈತಲ್ಲ. ಇವಕ್ಕೆ ಜೀವಿಲ್ಲ, ಜಡ ಇವು ವಸ್ತುಗಳು. ಈ ಜಡದಿಂದ ಒಂದು ಚೈತನ್ಯವಾದ ಜೀವ ಉತ್ಪತ್ತಿ ಆಯ್ತಲ್ಲ, ಇದಕ್ಕಿಂತ ಇನ್ನೇನು ಅದ್ಭುತ ಬೇಕು ಅಂತ ಅಲ್ಲಮ್ಮ ಅದ್ಭುತ ಅಂತ ಕರೆದ ಈ ದೇಹಕ್ಕೆ. ಎಷ್ಟು ಅದ್ಭುತವಾಗಿರುವಂಥ ದೇಹ ಇದು. ನೀವು ನೋಡಿ, ತಾಯಿಯ ಗರ್ಭದಿಂದ ಭೂಗರ್ಭ ಸೇರುವವರೆಗೆ, ನೀನು ತಾಯಿಯ ಗರ್ಭದಿಂದ ಭೂಗರ್ಭ ಸೇರುವವರೆಗೆ ನಿನ್ನ ಜೊತೆಯಾಗಿದ್ದವ್ರು ಯಾರದಾರಲ್ಲಿ? ಸಂಬಂಧಗಳು ಬಂದಾವ ಹೋಗ್ಯಾರ, ಸ್ನೇಹಿತರು ಬಂದಾರ ಹೋಗ್ಯಾರ, ಗೌರವಗಳು ಬಂದಾವ ಹೋಗ್ಯಾವ, ಆಸ್ತಿ ಅಂತಸ್ತುಗಳು ಬಂದಾವ ಹೋಗ್ಯಾವ. ಯಾರು ಬಂದಾರ ಹೋಗ್ಯಾರ ಪ್ರಶ್ನೆ ಇಲ್ಲ. ಆದರೂ ನೀನು ತಾಯಿಯ ಗರ್ಭದಿಂದ ನೀನು ಭೂಗರ್ಭ ಸೇರುವವರೆಗೆ ನಿನ್ನ ಜೊತೆಯಾಗಿದ್ದಿದ್ದು ನಿನ್ನ ದೇಹ. ಯುವರ್ ಬಾಡಿ ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್. ನಿನ್ನ ದೇಹ ನಿನ್ನ ಜೊತೆಯಾಗಿ ಆಗಿತ್ತು. ಈ ದೇಹ ಎಷ್ಟು ಅದ್ಭುತ ಅಂದ್ರ, ಈಗ ನೀವು ಮನ್ಯಾಗ ನೋಡ್ರಿ, ಒಂದು 4 ಜನ ಇರ್ತೀರಷ್ಟೆ. ಏನು, ಒಂದು ಇಬ್ರು ಗಂಡ ಹೆಂಡತಿ, ಅತ್ತಿ ಮಾವ, ಆಮೇಲೆ ಒಂದಿಬ್ರು ಯಾರೋ ಅವರೋ ಇವರೇ ಇರ್ತಾರಷ್ಟ. 4 ಮಂದಿ ಇರ್ತೀರಿ. ಒಬ್ಬರಿಗೆ ಕಂಡ್ರೆ ಒಬ್ಬರಿಗೆ ಹೊಂದಿಕ್ಕಾಗೋದಿಲ್ಲ. ಅತ್ತಿಗೆ ಕಂಡ್ರೆ ಸೊಸೆಗೆ ಸೇರಿಕಾಗೋದಿಲ್ಲ, ಸೊಸೆಗೆ ಕಂಡ್ರೆ ಅತ್ತಿಗಾಗೋದಿಲ್ಲ. ಮಗನಿಗೆ ಅಪ್ಪಗಂತೂ ವಯಸ್ಸಾದ ಮೇಲಂತೂ ಹವ ಮುಂಗಲಿ ಬಿದ್ದಂಗ. ಅಣ್ಣಗೆ ಕಂಡ್ರೆ ತಮ್ಮಗೆ ಸೇರಿಕಿಲ್ಲ, ತಮ್ಮ ಮಾಡಿದ್ದ ಅಣ್ಣಗೆ ಸೇರಿಕಿಲ್ಲ. ಎಷ್ಟು ಮಂದಿ ಇದೀವಿ? 5-6 ಮಂದಿ ಇದೀವಿ ಅಟ್ಟ. 5-6 ಮಂದಿದ್ದ ಮನೆಯೊಳಗ ನಮಗೊಬ್ಬರಿಗೊಬ್ಬರು ಹೊಂದಿಕಿಲ್ಲ. ನಾವು ಕಂಪ್ಲೇಂಟ್ಸ್ ದಿವಸ ಹೊರಗೆ ಹೋಗ್ಬೇಕಂತೀವಿ ನಾವೆಲ್ಲ. ಆಶ್ಚರ್ಯ ಏನು ಅಂದ್ರೆ, ಈ ದೇಹ ಐತೆಲ್ಲ, ಈ ದೇಹದೊಳಗ
ಎಷ್ಟು ನರಗಳದವ, ಎಷ್ಟು ಅಬಧಮನಿಗಳು, ಅಪಿಧಮನಿಗಳು, ನರಹುವ, ನರವ್ಯೂಹ, ಎಕ್ಸ್ಟ್ರೀಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಒಂದೇ ಎರಡೇ ಸಾವಿರಾರು, 1,000,000,000 ಅಂತಲ್ಲ, 1,000,000,000,000 ಜೀವ ಸೆಲ್ಗಳದ ಒಳಗೆ ಜೀವಕೋಶಗಳದವಲ್ಲ. ನಾವು ಬೆಳಗ್ಗೆದ್ದು 1 ಕಟಿ ರೊಟ್ಟಿ ತಿಂದಿವಿ. 1 ಕಟಿ ರೊಟ್ಟಿ ತಿಂದಿದ್ದು, 1 ಕಟಿ ರೊಟ್ಟಿ ತಿಂದ ಆ ರೊಟ್ಟಿಯ ಅನ್ನದ ರಸ ದೇಹ ಪ್ರತಿಯೊಂದು ಜೀವಕೋಶಗಳಿಗೆ, ಕೋಟಿ ಜೀವಕೋಶಗಳಿಗೆ ಹೋಗಿ ಮುಟ್ಟಿಸೈತಿ. 1 ಜೀವಕೋಶವು ಸಹಿತ ಇವತ್ತು ನನಗೆ ಅನ್ನ ಮುಟ್ಟಿಲ್ಲ ಅಂತ ಒಂದೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಎಷ್ಟು ಸಹಕಾರದಿಂದ ಒಂದಕ್ಕೊಂದು ಬದುಕೇವಲ್ಲ. ವಾಟ್ ಎ ಕೋಆಪರೇಟಿವ್ ಸಿಸ್ಟಮ್ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಆನ್ ದಿಸ್ ಅರ್ತ್. ನಮ್ಮ ಕೋಆಪರೇಟಿವ್ ಸೊಸೈಟಿ ಅದ 1 ವರ್ಷದೊಳಗೆ ಮುಳುಗಿಸಿ ಬಿಡ್ತಾರ ಅವನು. ದೇವರು ನಿರ್ಮಾಣ ಮಾಡಿದ ಕೋಆಪರೇಟಿವ್ ಸಿಸ್ಟಮ್ ಎಷ್ಟು ಚಲೋ ಐತಿ ನೋಡ್ರಿ. ಅದಕ್ಕೆ ಈ ದೇಹ ಕೆಡಲಾರ್ದಂಗ ನೋಡ್ಕೋಬೇಕಲ್ಲ. ಇದನ್ನ ಮೊದಲ ಇದನ್ನ ಕೆಡ್ಲಾರ್ದಂಗ ನೋಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದ್ರೆ, ನಮ್ಮ ಹಿರಿಯರು, ಆಚಾರ್ಯರು, ಋಷಿಗಳು ಒಂದು 3 ಸೂತ್ರಗಳನ್ನು ಹೇಳ್ತಾರವ್ರು. ಮೊದಲ ಹಿತಬುಕ್, ಆಮೇಲೆ ಮಿತಬುಕ್, ಆಮೇಲೆ ಋತಬುಕ್. ಮಿತಬುಕ್ ಅಂದ್ರೆ ಸ್ವಲ್ಪ ಹಿತಬುಕ್ ಅಂದ್ರೆ ದೇಹಕ್ಕೆ ಯಾವುದು ಹಿತ ಐತಿ, ಹಿತವಾದದ್ದುಣ್ಣು ಅಂತ. ಮಿತಬುಕ್ ಸ್ವಲ್ಪ ಉಣ್ಣು. ಋತಬುಕ್ ಋತುಗಳನ್ನು ನೋಡಿ ಉಣ್ಣು. ಹಿತಬುಕ್, ಮಿತಬುಕ್, ಋತಬುಕ್. ಮೊದಲ ಹಿತವಾದದ್ದುಣ್ಣು. ಯಾಕ ಅಂದ್ರ ಎಲ್ಲ ಏನು ಉಣ್ತಿ ಅದೆಲ್ಲ ದೇಹಕ್ಕೆ ಹಿತ ಆಗ್ತೈತಿ ಅಂತಲ್ಲ, ಸ್ವಲ್ಪ ನೋಡಿ ಉಣ್ಣು ನೀನು ಅಂತ. ಯಾಕಂದ್ರ ನೀ ಏನು ಉಣ್ತಿ, ನಿನ್ನ ಅನ್ನ ಅದು ಬಹಳ ಕಿಮ್ಮತ್ತಿಂದ. ಈಗ ನೀವು ನೋಡಿ, ಈಗ ಮನ್ಯಾಗ ನಾವು ಅಡಿಗೆ ಮಾಡ್ತೀವಿ. ಅಡಿಗೆ ಮಾಡಿದ್ದ ತಾಯಂದಿರ ಅದ್ರ ಮೇಲೆ ಏನಾರ ಮುಚ್ಚಿಡ್ತಾರಿಲ್ಲ. ಯಾಕೆ ಮುಚ್ಚಿಡ್ತಾರಂದ್ರೆ ನೊಣಗಿಣ ಬಂದಿಗಿಂದವು. ಏನಾಗ್ತೈತಿ ನೊಣ ಕುಂತ್ರ, ಅಡಿಗೆ ಮಾಡಿದ್ರ ಮೇಲೆ ನೊಣ ಕುಂತ್ರ ಏನು ಸಮಸ್ಯೆ ಆಗುತ್ತೆ ಅಂದ್ರೆ, ಉಂಡವ್ರಿಗೆ ವಾಂತಿ ಭೇದಿ ಶುರು ಆಗ್ತೈತಿ. ಅಂದ್ರೆ ನೊಣ ಸ್ವಲ್ಪ ವಿಷಪ್ರಾಣಿ ಅದು ಅಂತ ನಮ್ಮ ದೃಷ್ಟಿಯಲ್ಲಿ. ಅಂದ್ರೆ ನೊಣ ಕುಂತಿದ್ದ ಅಡಿಗೆ ಉಂಡ್ರ ವಾಂತಿ ಭೇದಿ ಶುರು ಆಗ್ತೈತಿ, ಮುಚ್ಚಿಡ್ಬೇಕು. ಸರಿ, ಅಂಥ ನೊಣ ಐತಲ್ಲ, ನೊಣವನ್ನ ನೀವು ಗಾಡಿ ಮೇಲೆ ನೋಡ್ರಿ, ಹಲ್ಲಿ ತಿಂತ ಹೋದಲ್ಲ, ನೊಣ ತಿಂತಾವ್ ಹಲ್ಲಿ. ಹಂಗಾದ್ರೆ ನೊಣ ವಿಷಪ್ರಾಣಿ ಅಂದ್ರೆ, ನೊಣಕ್ಕಿಂತ ವಿಷಪ್ರಾಣಿ ಯಾವ್ದಾತು? ಹಲ್ಲಿ ವಿಷಪ್ರಾಣಿ. ಈಗ ಹಲ್ಲಿ ಇದೆಯಲ್ಲ, ನೀವು ನೋಡಿ ಹಳ್ಳಿಗಳಲ್ಲಿ ಹೋಗಿ, ಹಲ್ಲಿ ಹಾವು ಹಿಡಿತಾವ್. ಹಲ್ಲಿಗೆ ಏನ್ ತಿಂತಾವ? ಹಾವು ತಿಂತೈತಿ. ಹಾಗಿದ್ರೆ ಹಲ್ಲಿಗಿಂತ ಯಾವುದು ವಿಷಪ್ರಾಣಿ? ಹಾವು ವಿಷಪ್ರಾಣಿ. ಈಗ ಹಳ್ಳಿಗಳಲ್ಲಿ ನೀವು ನೋಡಿ, ಆ ಹಾವಿಗೆ ಸಣ್ಣ ಸಣ್ಣ ಹಾವು ಅದು ಹೊಂಟು ಅಂದ್ರೆ ಕೋಳಿ ತಿಂತಾವ್. ಹಂಗಿದ್ರೆ ಹಾವಿಗಿಂತ ವಿಷಪ್ರಾಣಿ ಯಾವುದು? ಕೋಳಿ ಆಯ್ತು. ಮತ್ತು ಕೋಳಿ ಪುಚ್ಚ ಸಹಿತ ಸಿಗುದಿಲ್ಲ. ಹಂಗಿದ್ರೆ ಯಾರು ವಿಷಪ್ರಾಣಿ ಆದ್ರು? ಬಾಳ ಬಿಡಿಸಿ ಹೋಗಕ್ಕೆ ಹೇಳಕ ಹೋಗ್ಬೇಡ್ರಿ, ಬಿಡ್ರಿ, ಇದು ನಮಗೆಲ್ಲ ಅರ್ಥ ಆಗ. ಇಂಥವು ಮುಗಿಸೇ ಬಿಟ್ಟಿವಿ ನಾವೆಲ್ಲ. ಹಾಗಾದ್ರೆ ವಿಷಪ್ರಾಣಿ ಯಾವುದು? ನೀವು ಸ್ವಲ್ಪ ವಿಚಾರ ಮಾಡ್ರಿ. ಸತ್ತವ್ರನ್ನ ಎಲ್ಲಿ ಹೋಗಿತೀವಿ ನಾವು? ಎಲ್ಲಿ ಹೋಗಿತೀವಿ? ಸ್ಮಶಾನದಾಗ ಹೋಗಿತೀವಿ. ಮತ್ತು ಸತ್ತವ್ರನ್ನೆಲ್ಲ ಸ್ಮಶಾನದಾಗ ಹೋಗಿತೀವಿ. ಸತ್ತವ್ರನ್ನೆಲ್ಲ ತಂದು ಹೊಟ್ಟೆಗೆ ಇಟ್ಕೊಂಡ್ರೆ ಮನುಷ್ಯನ ಹೊಟ್ಟೆ ಸ್ಮಶಾನ ಐತಲ್ಲ, ಇದು ತಿಳ್ಕೊಬೇಕು ಮನುಷ್ಯ ಅಷ್ಟೆ. ಆಹಾರ ಶುದ್ಧವು ಸತ್ವ ಶುದ್ಧಿ. ಆಹಾರ ಶುದ್ಧವು ಸತ್ವ ಶುದ್ಧಿ. ಅನ್ನ ಯಾಕೆ ಹಿತವಾಗಿರಬೇಕು ಅಂತಾರ ನಮ್ಮ ಹಿರಿಯರು ಅಂದ್ರ, ನೀ ಏನ ಅನ್ನ ಉಣ್ತಿಯಲ್ಲ, ಉಣ್ಣುವ ಅನ್ನ, ಅನ್ನದಿಂದ ರಸ, ರಸದಿಂದ ರಕ್ತ, ರಕ್ತದಿಂದ ಮಜ್ಜ ಮಾಂಸ, ಮಾಂಸದಿಂದ ಮಜ್ಜ, ಮಜ್ಜದಿಂದ ಮೇಧಸ್ಸು, ಮೇಧಸ್ಸಿನಿಂದ ನಿನ್ನ ಮನಸ್ಸು, ವಿಚಾರಗಳ ನಿರ್ಮಾಣ ಆಗ್ತಾವ. ನಿನ್ನ ವಿಚಾರ ಏನೈತಲ್ಲ, ನೀವು ಉಂಡ ಅನ್ನದಿಂದ ಬಂದಿದ್ದು ಅಂತ ಹಿರಿಯರ ನಿರ್ಮಾಣ ಮಾಡ್ತಾರೆ, ನಿರ್ಣಯ ಮಾಡ್ತಾರೆ. ಇದನ್ನದೇ ನೀವು ಒಳ್ಳೆಯ ಅನ್ನ ಉಂಡಿ ಒಳ್ಳೆಯ ವಿಚಾರಗಳು ಬರ್ತಾವ, ಕೆಟ್ಟ ಅನ್ನ ಉಂಡಿ ಕೆಟ್ಟ ವಿಚಾರಗಳು ಬರ್ತಾವ ಅಷ್ಟೆ.